ಇಂದು ದೇಶದ ಆಧುನಿಕ ಕೃಷಿಯ ಹೊಸ ಯುಗವೊಂದರ ಆರಂಭ. ಸ್ವರಾಜ್ ಪ್ರಸ್ತುತಪಡಿಸುತ್ತಿದೆ ಪವರ್ ಮತ್ತು ಟೆಕ್ನಾಲಜಿಯ ಒಂದು ಅದ್ವಿತೀಯ ಪಾರ್ಟ್ನರ್ಶಿಪ್. ಇದು ನಿಮ್ಮ ಸಿಂಪಡಣೆ, ಇಂಟರ್ಕಲ್ಚರ್ ಮತ್ತು ಏಳಿಗೆಯ ಪ್ರತಿಯೊಂದು ಟಾರ್ಗೆಟ್ ಅನ್ನು ಸಾಧ್ಯವಾಗಿಸಲಿದೆ. ನಿಮಗೆ ಗೊತ್ತೇ ಇರುವಂತೆ ಸ್ವರಾಜ್ ಮೊದಲಿಂದಲೂ ಪವರ್ಫುಲ್, ವಿಶ್ವಾಸಾರ್ಹ ಮತ್ತು ಅಥೆಂಟಿಕ್ ಟ್ರ್ಯಾಕ್ಟರ್ಸ್ ನಿರ್ಮಿಸುತ್ತಾ ಬಂದಿದೆ. ನಿಮಗಾಗಿ ಈ ಹೊಸ ಟ್ರ್ಯಾಕ್ಟರ್ ತಯಾರಿಸುವ ಮುಂಚೆ ಸ್ವರಾಜ್ ತಂಡವು ಸುಮಾರು 1500ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಜೊತೆ ಮಾತಾಡಿ ಅವರ ಅಗತ್ಯಗಳನ್ನು ತಿಳಿದುಕೊಂಡಿತು. ಬಳಿಕ ಟ್ರ್ಯಾಕ್ಟರ್ ಡಿಸೈನ್ ಮಾಡಿ ಕಠಿಣ ಟೆಸ್ಟಿಂಗ್ ಮಾಡಿತು. 10,000 ಗಂಟೆಗಿಂತ ಹೆಚ್ಚು ಫೀಲ್ಡ್ ಮತ್ತು ಲ್ಯಾಬ್ ಟೆಸ್ಟಿಂಗ್, 25 ವಿದಿನ್ ಜಿಯೋಗ್ರಫಿಯಲ್ಲಿ ಅದರ ಸೂಟೇಬಿಲಿಟಿ ಪರೀಕ್ಷೆ ಮಾಡಿತು. 20ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಮತ್ತು ಇಂಪ್ಲಿಮೆಂಟ್ಸ್ ಜೊತೆ ಅದರ ಟೆಸ್ಟ್ ಮಾಡಿತು. ನಿಮಗೆ ಅತ್ಯಂತ ಉತ್ತಮವಾದ ಟ್ರ್ಯಾಕ್ಟರ್ ನೀಡುವ ಉದ್ದೇಶದಿಂದ. ನಾವು ರೈತರೊಂದಿಗೆ ಮಾತಾಡಿದಾಗ ನಮಗೆ ತಿಳಿಯಿತು, ಸ್ವರಾಜ್ ಇದೆ ಅಂದಾಗ ಪವರ್ ಅಂತೂ ಬೇಕೇ ಬೇಕು. ಆದರೆ ಆಧುನಿಕ ರೈತರಿಗೆ ಇನ್ನೂ ಹೆಚ್ಚಿನದ್ದು ಬೇಕು. ಈ ಹೊಸ ಟೆಕ್ನಾಲಜಿ ಅವರ ಕೆಲಸ ಸುಲಭಗೊಳಿಸಬೇಕು, ಪ್ರೊಡಕ್ಟಿವಿಟಿ ಹೆಚ್ಚಿಸಬೇಕು, ಕಾಸ್ಟ್ ಎಫಿಷಿಯನ್ಸಿ ಹೆಚ್ಚಿಸಬೇಕು, ಕಂಫರ್ಟ್ ಹೆಚ್ಚಿಸಬೇಕು. ಅದರಿಂದಾಗಿ ರೈತರು ಸಾಧ್ಯವಾದಷ್ಟು ನಾನ್ ಸ್ಟಾಪ್ ಕೆಲಸ ಮಾಡುವಂತಾಗಬೇಕು. ನಮಗೆ ತಿಳಿದಿದೆ, ರೈತರು ಒಬ್ಬ ಪ್ರೊಫೆಷನಲ್ ಎಂಬುದು. ಅವರದ್ದು ಟಾರ್ಗೆಟ್ಸ್ ಇರುತ್ತವೆ. ಇದನ್ನು ಯೋಚಿಸುತ್ತಾ ನಾವು ರೈತರ ಉತ್ಪನ್ನಶೀಲತೆಗಾಗಿ, ಕಾಸ್ಟ್ ಎಫಿಷಿಯನ್ಸಿಗಾಗಿ ಮತ್ತು ಏಳಿಗೆಯ ಟಾರ್ಗೆಟ್ ಅನ್ನು ಸಾಧ್ಯವಾಗಿಸಲು ಟ್ರ್ಯಾಕ್ಟರ್ ತಯಾರಿಸಿದ್ದೇವೆ. ಮತ್ತು ಈ ರೇಂಜಿನ ಹೆಸರು ಸ್ವರಾಜ್ ಟಾರ್ಗೆಟ್ ಎಂಬುದಾಗಿದೆ. ಏಕೆಂದರೆ ಈ ಟ್ರ್ಯಾಕ್ಟರ್ ಈ ಸೆಗ್ಮೆಂಟ್ನ ರೈತರ ಪ್ರತಿಯೊಂದು ಟಾರ್ಗೆಟ್ ಸಾಧ್ಯವಾಗಿಸುತ್ತದೆ. ಬನ್ನಿ ನೋಡೋಣ ಪವರ್ ಮತ್ತು ಟೆಕ್ನಾಲಜಿಯ ಪಾರ್ಟ್ನರ್ಶಿಪ್ ನಮ್ಮ ಪ್ರಗತಿಪರ ರೈತರ ಉತ್ಪನ್ನಶೀಲತೆ ಮತ್ತು ಕಾಸ್ಟ್ ಎಫಿಷಿಯನ್ಸಿಯ ಟಾರ್ಗೆಟ್ ಅನ್ನು ಹೇಗೆ ಪೂರ್ಣಗೊಳಿಸಲಿದೆ ಎಂದು. ಬನ್ನಿ ತಿಳಿಯೋಣ ಪವರ್ ಮತ್ತು ಟೆಕ್ನಾಲಜಿಯ ಈ ಅದ್ಭುತ ಪಾಲುದಾರಿಕೆಯನ್ನು. ಇದು ಸ್ವರಾಜ್ ಟಾರ್ಗೆಟ್ ಅನ್ನಾಗಿಸುತ್ತದೆ ತನ್ನ ಕ್ಯಾಟಗರಿಯ ಬೆಸ್ಟ್ ಎವರ್ ಟ್ರ್ಯಾಕ್ಟರ್. ಮೊದಲು ನೋಡೋಣ ಟ್ರ್ಯಾಕ್ಟರ್ನ ಹೃದಯವನ್ನು, ಅಂದರೆ ಇದರ ಎಂಜಿನ್ ಮತ್ತು ಪವರ್ ಅನ್ನು. ಟಾರ್ಗೆಟ್ ಬಳಿ ಹಾರ್ಟಿಕಲ್ಚರ್ನ 20ರಿಂದ 30 ಹಾರ್ಸ್ ಪವರ್ ಸೆಗ್ಮೆಂಟ್ನಲ್ಲಿ ಬೆಸ್ಟ್ ಇನ್ ಸೆಗ್ಮೆಂಟ್ ಪವರ್ ಮತ್ತು ಟೆಕ್ನಾಲಜಿ ಇದೆ, ಯಾವುದೇ ಕಾಂಪಿಟಿಷನ್ನ ತುಲನೆಯಲ್ಲಿ. ಸ್ವರಾಜ್ ಟಾರ್ಗೆಟ್ 630ರಲ್ಲಿದೆ 29 ಹಾರ್ಸ್ ಪವರ್ನ DI ಎಂಜಿನ್, ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಎಂಜಿನ್. ಇದು ನೀಡುತ್ತದೆ ಅದ್ಭುತ ಪವರ್. ಅಲ್ಲದೆ ಈ ರೇಂಜ್ನಲ್ಲಿ ಎಲ್ಲ ಕಾಂಪಿಟೀಟರ್ಸ್ ಕೇವಲ IDI, ಅಂದರೆ ಇಂಡೈರೆಕ್ಟ್ ಇಂಜೆಕ್ಷನ್ ಎಂಜಿನ್ ಮಾತ್ರ ನೀಡುತ್ತವೆ ಮತ್ತು DI ಎಂಜಿನ್ನ ತುಲನೆಯಲ್ಲಿ ತುಂಬ ಕಡಿಮೆ ಪವರ್ ನೀಡುತ್ತವೆ. ಸ್ವರಾಜ್ನ ಹೆಗ್ಗುರುತು ಅಂದರೆ ಪವರ್. ಅಂದಮೇಲೆ ಟಾರ್ಗೆಟ್ ಪವರ್ಗಿಂತ ಹಿಂದುಳಿಯಲು ಹೇಗೆ ಸಾಧ್ಯ ಹೇಳಿ? ಇದರಲ್ಲಿ ಕೇವಲ ಪವರ್ ಅಷ್ಟೇ ಅಧಿಕವಾಗಿಲ್ಲ, ಇದರ ಟಾರ್ಕ್ ಕೂಡ ಅತ್ಯಧಿಕ. ಯಾವುದೇ ಕಠಿಣಾತಿ ಕಠಿಣ ಕೆಲಸವಿರಲಿ, ಟಾರ್ಗೆಟ್ 630 ಕಾಂಪಿಟಿಷನ್ ಅನ್ನು ಹಿಂದಿಕ್ಕುತ್ತದೆ. ಇದರ 29 HP ಇಂಜಿನ್ ಮತ್ತು ಇದರ 29 HP ಎಂಜಿನ್ ಮತ್ತು 87 ನ್ಯೂಟನ್ ಮೀಟರ್ ಟಾರ್ಕ್ ಹಾರ್ಟಿಕಲ್ಚರ್ ಸೆಗ್ಮೆಂಟ್ನಲ್ಲಿ ಎಲ್ಲಕ್ಕೂ ಅಧಿಕವಾಗಿದೆ. ಜೊತೆಗೆ ಇದರಲ್ಲಿದೆ ಮ್ಯಾಕ್ಸ್ ಕೂಲ್ ರೇಡಿಯೇಟರ್. ಇದರ ಬಗ್ಗೆ ನಾವು ಮುಂದೆ ವಿಸ್ತಾರವಾಗಿ ತಿಳಿಯೋಣ. ಸ್ವರಾಜ್ ಕುಟುಂಬದ ಪ್ರತಿಯೊಂದು ಟ್ರ್ಯಾಕ್ಟರ್ನ ಹಾಗೆಯೇ ಸ್ವರಾಜ್ ಟ್ರ್ಯಾಕ್ಟರ್ನಲ್ಲೂ HAI ಹೈ ಕ್ಯೂಬಿಕ್ ಕೆಪಾಸಿಟಿ ಎಂಜಿನ್ ಇದೆ. 1321 ಕ್ಯೂಬಿಕ್ ಕೆಪಾಸಿಟಿಯ ಎಂಜಿನ್ ಅಂತೂ ಸೆಗ್ಮೆಂಟ್ನ ಡೈರೆಕ್ಟ್ ಫಾರಿನ್ ಕಾಂಪಿಟೀಟರ್ಸ್ಗಿಂತಲೂ ತುಂಬ ಮುಂದೆ ಇದೆ. ಟಾರ್ಗೆಟ್ ಎಂಜಿನ್ನಲ್ಲಿ ಸಾಕಷ್ಟು ಹೊಸ ಟೆಕ್ನಾಲಜಿಕಲ್ ಫೀಚರ್ಸ್ ಇವೆ. ಇದುವರೆಗೆ ನಾವು ಟ್ರ್ಯಾಕ್ಟರ್ ಅನ್ನು ಒಂದು ಕೀಯಿಂದ ಆನ್ ಮಾಡುತ್ತಿದ್ದೆವು, ಆದರೆ ಆಫ್ ಮಾಡಲು ಒಂದು ರಾಡನ್ನು ಎಳೆಯಬೇಕಿತ್ತು. ಆದರೆ ಟಾರ್ಗೆಟ್ ಈ ಶ್ರೇಣಿಯಂತೆ ಮೊದಲ ಟ್ರ್ಯಾಕ್ಟರ್, ಅಂದರೆ ಇದರಲ್ಲಿ ಕಾರ್ನಂತಹ ಕೀಯಿಂದಲೇ ಆನ್ ಮತ್ತು ಆಫ್ ಮಾಡಬಹುದು. ಟಾರ್ಗೆಟ್ನಲ್ಲಿ ನಾವು ಪವರ್ ನೀಡಿದ್ದೇವೆ, ಟಾರ್ಕ್ ಕೂಡ ನೀಡಿದ್ದೇವೆ. ಆದರೆ ನಮ್ಮ R&D ತಂಡವು ಎಂಜಿನ್ನ SFC ಕೂಡ ಕಡಿಮೆ ಇರುವುದನ್ನು ಖಚಿತಪಡಿಸಿದೆ. ಏಕೆಂದರೆ ರೈತರು ದೈನಂದಿನ ಕಾರ್ಯಾಚರಣೆಗಳ ಬಗ್ಗೆ ಯೋಚಿಸ್ತಾರೆ, ಟ್ರ್ಯಾಕ್ಟರ್ಗೆ ಫ್ಯೂಲ್ ಎಷ್ಟು ಬೇಕಾಗುತ್ತದೆ ಎಂದು. ಅವರು ಟ್ರ್ಯಾಕ್ಟರ್ನ ಫ್ಯೂಲ್ ಎಫಿಷಿಯನ್ಸಿಯಿಂದಾದ ಉಳಿತಾಯದ ಬಗ್ಗೆಯೂ ಯೋಚಿಸ್ತಾರೆ. ಹೀಗಾಗಿ ಟಾರ್ಗೆಟ್ನಲ್ಲಿ ಎಂಥ ಎಂಜಿನ್ ಇದೆ ಎಂದರೆ ಇದರ ಫ್ಯೂಲ್ ಎಫಿಷಿಯನ್ಸಿ ತುಂಬಾನೇ ದೊಡ್ಡದು. ಇದರಲ್ಲಿರುವ ಲಿಕ್ವಿಡ್ ಸೀಲಂಟ್ನಿಂದ ಎಂಜಿನ್ನ ವಿಶ್ವಾಸಾರ್ಹತೆಯೂ ಹೆಚ್ಚುತ್ತದೆ. ಮತ್ತೆ ಈ ಸೆಗ್ಮೆಂಟ್ನ ಒಂದು ಬಹುಮುಖ್ಯ ಸಂಗತಿ, ಟಾರ್ಗೆಟ್ನಲ್ಲಿದೆ ಅತ್ಯಂತ ಕಡಿಮೆ NVH, ಅಂದರೆ ಲೋ ವೈಬ್ರೇಷನ್, ಲೋ ನಾಯ್ಸ್ ಶ್ರೇಣಿಯ ಯಾವುದೇ ಟ್ರ್ಯಾಕ್ಟರ್ನ ತುಲನೆಯಲ್ಲಿ. ಅಂದರೆ ಟ್ರ್ಯಾಕ್ಟರ್ ನಡೆಸುವಾಗ ಇನ್ನಷ್ಟು ಆರಾಮ.
ಸ್ವರಾಜ್ ಟಾರ್ಗೆಟ್ ತನ್ನ ಶ್ರೇಣಿಯ ಅತ್ಯಧಿಕ ಪವರ್ಫುಲ್ ಟ್ರ್ಯಾಕ್ಟರ್ ಆಗಿದೆ. ಕಾಂಪಿಟಿಷನ್ ಬಳಿ ಇರುವುದೆಲ್ಲ 26.6 ಅಂದ್ರೆ 27 ಹಾರ್ಸ್ ಪವರ್. ಆದರೆ ಟಾರ್ಗೆಟ್ನಲ್ಲಿದೆ 29 ಹಾರ್ಸ್ ಪವರ್ನ ಎಂಜಿನ್. ಇದರ ಟಾರ್ಕನ್ನೇ ನೋಡಿ. ಇತರ ಟ್ರ್ಯಾಕ್ಟರ್ಗಳಲ್ಲಿ 79 ಮತ್ತು 81 ಇದೆ. ಆದರೆ ಟಾರ್ಗೆಟ್ನಲ್ಲಿ 87 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಿಮಗೆ ಇದರ ಲಾಭ ಅರ್ಥವಾಗಿರಲೇಬೇಕು. ಇದರಿಂದ ನೀವು ಈ ಸೆಗ್ಮೆಂಟ್ನಲ್ಲಿ ಬಳಸಲಾಗುವ ಅತ್ಯಂತ ಭಾರದ ಇಕ್ವಿಪ್ಮೆಂಟ್ ಅನ್ನು ಸುಲಭವಾಗಿ ಎಳೆಯಬಹುದು, ಅದು ಅತ್ಯಂತ ಕಡಿಮೆ RPM ಡ್ರಾಪ್ನೊಂದಿಗೆ. ಈ ಸೆಗ್ಮೆಂಟ್ನಲ್ಲಿ 600 ಲೀಟರ್ನ ಸ್ಪ್ರೇಯರ್ ಸಾಕಷ್ಟು ಬಳಸಲಾಗುತ್ತದೆ. ಅದಕ್ಕಾಗಿಯೇ ನಾವು ಟಾರ್ಗೆಟ್ಗೆ ಎಷ್ಟು ಪವರ್ ಮತ್ತು ಟಾರ್ಕ್ ನೀಡಿದ್ದವೆಂದ್ರೆ, ಇದು 800 ಲೀಟರ್ವರೆಗಿನ ಸ್ಪ್ರೇ ಟ್ಯಾಂಕ್ ಅನ್ನು ಜೌಗು ಮಣ್ಣಲ್ಲೂ ಸುಲಭವಾಗಿ ಎಳೆಯಬಲ್ಲದು. ಗೆಳೆಯರೇ, ರೈತರು ಹೇಳೋದನ್ನು ಕೇಳಿರುತ್ತೀರಿ, ಬೇರೆದನ್ನು ನಡೆಸುವಾಗ 3-4 ಗಂಟೆಗಳವರೆಗೆ ನಡೆಯುತ್ತೆ, ಆನಂತರ ನಿಂತು ಬಿಡುತ್ತೆ ಎಂದು. ಯಾಕಂದ್ರೆ ಅದು ಬಿಸಿಯಾಗಿಬಿಡುತ್ತೆ ಮತ್ತು ಅದರ ಬಳಿಕ ಡ್ರೈವರ್ ಕೂಡ ಮಲಗಿಬಿಡ್ತಾನೆ ಮತ್ತು ಆತ ಎಚ್ಚೆತ್ತಾಗ ಟ್ರ್ಯಾಕ್ಟರ್ ಕೂಡ ತಂಪಾಗಿ ಇರುತ್ತದೆ ಮತ್ತು ಡ್ರೈವರ್ ಕೂಡ ದಣಿದು ಬಿಟ್ಟಿರ್ತಾನೆ. ಇದರಲ್ಲಿ ಸಾಕಷ್ಟು ಸಮಯ ವೇಸ್ಟ್ ಆಗುತ್ತದೆ. ಟಾರ್ಗೆಟ್ನ ಹಲವು ಟೆಕ್ನಾಲಜಿಕಲ್ ಫೀಚರ್ಗಳಲ್ಲಿ ಒಂದು ಮ್ಯಾಕ್ಸ್ ಕೂಲ್ ರೇಡಿಯೇಟರ್. ಇದು ಸೆಗ್ಮೆಂಟ್ನಲ್ಲಿ ಎಷ್ಟೆಲ್ಲ ಕಾಂಪಿಟಿಷನ್ ಇದೆಯೋ ಅವಕ್ಕಿಂತ 20% ಹೆಚ್ಚು ಕೂಲಿಂಗ್ ಕೆಪಾಸಿಟಿ ಹೊಂದಿದೆ. ನೀವು ಇತರ ಟ್ರ್ಯಾಕ್ಟರ್ಗಳನ್ನು ನೋಡಿದ್ರೆ ಅವುಗಳ ರೇಡಿಯೇಟರ್ ಕೆಪಾಸಿಟಿ 2 ಲೀಟರ್ನದ್ದು. ಇತ್ತ ಟಾರ್ಗೆಟ್ನಲ್ಲಿ 2.4 ಲೀಟರ್ ಕೆಪಾಸಿಟಿ ಇದೆ. ಅಂದರೆ ಕೂಲಿಂಗ್ ಕ್ಷಮತೆ 20% ಹೆಚ್ಚು. ಏಕೆಂದ್ರೆ ಟಾರ್ಗೆಟ್ನ ರೇಡಿಯೇಟರ್ ಮತ್ತು ಮ್ಯಾಕ್ಸ್ ಕೂಲ್ ಟೆಕ್ನಾಲಜಿ ಹೆಚ್ಚು ಮತ್ತು ಉತ್ತಮ ವಿಧಾನದಿಂದ ಹೀಟನ್ನು ತೊಲಗಿಸುತ್ತದೆ. ಹೀಗಾಗಿ ಎಂಜಿನ್ ಓವರ್ ಹೀಟ್ ಆಗೋದಿಲ್ಲ ಮತ್ತು ಟ್ರ್ಯಾಕ್ಟರ್ ಸಾಕಷ್ಟು ಸಮಯ ನಾನ್ ಸ್ಟಾಪ್ ಕೆಲಸ ಮಾಡುತ್ತದೆ ಮತ್ತು ರೈತರ ಉತ್ಪನ್ನಶೀಲತೆ ಹೆಚ್ಚುತ್ತದೆ. ಈ ಟಾರ್ಗೆಟ್ ಪವರ್ಫುಲ್ ಅಂತೂ ಹೌದು, ಜೊತೆಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ನೀಡುತ್ತದೆ. ನಾವು ಇತರ ಟ್ರ್ಯಾಕ್ಟರ್ಗಳಿಗೆ ಹೋಲಿಸಿ ನೋಡಿದರೆ ಟಾರ್ಗೆಟ್ನ ಫ್ಯೂಲ್ ಎಫಿಷಿಯನ್ಸಿ ಅವಕ್ಕಿಂತ ತುಂಬಾ ಉತ್ತಮವಾಗಿದೆ. ಅವುಗಳ SFC 239 ಮತ್ತು 243 ಆಗಿದೆ ಮತ್ತು ನಮ್ಮದು 220. ಹೀಗಾಗಿ ಗ್ರಾಹಕರಿಗೆ ಉಳಿತಾಯ ಸಿಗುತ್ತದೆ. ಪ್ರತಿಸ್ಪರ್ಧಿಗಳ ಎದುರು ನಮ್ಮ ಕನಿಷ್ಠ SFC ಅಂದರೆ ಟಾರ್ಗೆಟ್ನ ಫ್ಯೂಲ್ ಎಫಿಷಿಯನ್ಸಿ ಬೆಸ್ಟ್ ಇನ್ ಸೆಗ್ಮೆಂಟ್ ಆಗಿದೆ. ನಿಮಗೆ ಗೊತ್ತೇ ಇರುವಂತೆ ಒಂದು ಟ್ರ್ಯಾಕ್ಟರ್ನಲ್ಲಿ 3 ಬಗೆಯ ಪವರ್ಸ್ ಇರುತ್ತವೆ. ಇವನ್ನು ಒಬ್ಬ ರೈತ ಬಳಸುತ್ತಾನೆ. ಒಂದು ಎಂಜಿನ್ ಪವರ್, ಎರಡನೇದು PTO ಪವರ್ ಮತ್ತು ಮೂರನೇದು ಹೈಡ್ರಾಲಿಕ್ ಪವರ್. ಇದುವರೆಗೆ ನಾವು ಎಂಜಿನ್ ಪವರ್ ನೋಡಿದೆವು. ಆದರೆ ಉಳಿದ 2 ಪವರ್ಸ್ನಲ್ಲೂ ಸ್ವರಾಜ್ ಟಾರ್ಗೆಟ್ ಕಾಂಪಿಟಿಷನ್ಗಿಂತ ಉತ್ತಮವಾಗಿದೆಯೇ? ಬನ್ನಿ ತಿಳಿಯೋಣ. ಟಾರ್ಗೆಟ್ನಲ್ಲಿದೆ ಪವರ್ಫುಲ್ PTO ಮತ್ತು ಫಸ್ಟ್ ಇನ್ ಸೆಗ್ಮೆಂಟ್ ಟೆಕ್ನಾಲಜಿ. ಕೇವಲ ಬೆಸ್ಟ್ ಇನ್ ಸೆಗ್ಮೆಂಟ್ ಅಷ್ಟೇ ಅಲ್ಲ, ವಾಸ್ತವದಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಅಂದ್ರೆ ಈ ಟೆಕ್ನಾಲಜಿ ಬೇರೆ ಯಾರ ಬಳಿಯೂ ಇಲ್ಲ. ಈ ಸೆಕ್ಷನ್ನಲ್ಲಿ ನಾವು PTO ಪವರ್ನೊಂದಿಗೆ ಬೆಸೆದ ಸ್ಪ್ರೇ ಸೇವರ್ ಸ್ವಿಚ್, ವೆಟ್ IPTO ಕ್ಲಚ್ ಮತ್ತು ಹೈಯೆಸ್ಟ್ PTO ಪವರ್ನ ಲಾಭಗಳನ್ನು ತಿಳಿಯೋಣ. ಜೊತೆಗೆ ನೆನಪಿಡಿ, ಟಾರ್ಗೆಟ್ನಲ್ಲಿ 540 ಮತ್ತು 540 ಇಕಾನಮಿ ಎರಡೂ PTO ಸಿಗುತ್ತವೆ. ಸ್ವರಾಜ್ ಪವರ್ನ ಇನ್ನೊಂದು ಹೆಸರಾಗಿದೆ. ಅಂದಮೇಲೆ ಟಾರ್ಗೆಟ್ ಹೇಗೆ ಹಿಂದುಳಿಯುತ್ತೆ? ಅದಕ್ಕಾಗಿ ಟಾರ್ಗೆಟ್ ನಿಮಗೆ ನೀಡುತ್ತಿದೆ ಸೆಗ್ಮೆಂಟ್ನ ಹೈಯೆಸ್ಟ್ ಅಂದ್ರೆ ಗರಿಷ್ಠ PTO ಪವರ್. ಪ್ರತಿಸ್ಪರ್ಧಿಗಳನ್ನು ನೋಡಿದ್ರೆ ಅವರ ಬಳಿ 19.5 ಹತ್ತಿರದ ಹಾರ್ಸ್ ಪವರ್ PTO ಪವರ್ ಇದೆ. ಆದರೆ ಟಾರ್ಗೆಟ್ನಲ್ಲಿದೆ 24 ಹಾರ್ಸ್ ಪವರ್ ಉಳ್ಳ PTO ಪವರ್. ಇದರಿಂದ ರೈತರಿಗೆ ತುಂಬಾ ಲಾಭವಾಗಲಿದೆ. ಡಬಲ್ ಸ್ಪ್ರೇಯರ್ ಫ್ಯಾನ್ ಚಲಾಯಿಸಲಿಕ್ಕಿರುವಾಗ ಅಥವಾ ಇಂಥ ದೊಡ್ಡ ಸ್ಪ್ರೇ ಬಳಸಬೇಕಿದ್ದಾಗ ಅದರಲ್ಲಿ ಪವರ್ನ ಅವಶ್ಯಕತೆ ತುಂಬಾ ಅಧಿಕವಾಗಿದ್ರೆ ಆಗ ಕಾಂಪಿಟೀಟರ್ಸ್ಗೆ ಅವನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಇತ್ತ ಟಾರ್ಗೆಟ್ ಅವನ್ನ ತುಂಬಾ ಸುಲಭವಾಗಿ ಬಳಸಬಲ್ಲದು, ಏಕೆಂದ್ರೆ ಇದರ ಹಿಂದೆ ಹೈ PTO ಪವರ್ ಇದೆ. ಮುಂಚೆ ಟ್ರ್ಯಾಕ್ಟರ್ ಸಿಂಗಲ್ ಕ್ಲಚ್ PTO ಜೊತೆ ಬರುತ್ತಿದ್ದವು. ನಾವು ಕ್ಲಚ್ ಒತ್ತಿದಾಗ ಟ್ರ್ಯಾಕ್ಟರ್ ನಿಂತು ಬಿಡುತ್ತಿತ್ತು ಮತ್ತು PTO ಕೂಡ. ನಂತರ IPTO ಕ್ಲಚ್ ಬಂತು. PTO ಕಂಟ್ರೋಲ್ ಮಾಡಲೆಂದೇ ಒಂದು ಪ್ರತ್ಯೇಕ ಲಿವರ್ ಬಂತು. ಟಾರ್ಗೆಟ್ನಲ್ಲಿದೆ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ. ಇದರಲ್ಲಿ PTOವನ್ನು ಬಟನ್ನಿಂದ ಆಪರೇಟ್ ಮಾಡಬಹುದು. ಫೂಟ್ ಕ್ಲಚ್ ಅಥವಾ ಹ್ಯಾಂಡ್ ಕ್ಲಚ್ನ ಅಗತ್ಯ ಇಲ್ಲ. ಇದರ ಬಟನ್ ಆಪರೇಟೆಡ್ ಕ್ಲಚ್ನಿಂದ ನೀವು ಯಾವಾಗಲೂ ತುಂಬಾ ಸುಲಭವಾಗಿ PTOವನ್ನು ಆನ್ ಮತ್ತು ಆಫ್ ಮಾಡಬಲ್ಲಿರಿ. ರೈತರಾದ ನಿಮಗೆ ಇದರಿಂದ ತುಂಬಾ ಲಾಭವಾಗಲಿದೆ. ಏಕೆಂದರೆ ಸಿಂಪಡಣೆಯ ಸಮಯದಲ್ಲಿ ನೀವು ಯಾವ ಔಷಧಿ ಬಳಸುತ್ತೀರೋ, ವಿಶೇಷವಾಗಿ ದ್ರಾಕ್ಷಿ ತೋಟದ ಸಿಂಪಡಣೆಗಾಗಿ ಅದು ತುಂಬಾ ದುಬಾರಿಯಾಗಿರುತ್ತೆ.
ಮತ್ತೆ ಅದನ್ನ ಸ್ಪ್ರೇ ಮಾಡುತ್ತಾ ಒಂದು ಸಾಲಿನಿಂದ ಹೊರಗೆ ಬಂದು ಟರ್ನ್ ಮಾಡಿ ಇನ್ನೊಂದು ಸಾಲಿಗೆ ಬರುವಾಗ ಸ್ಪ್ರೇ ಆನ್ ಆಗಿರುತ್ತದೆ ಮತ್ತು ಔಷಧಿ ವೇಸ್ಟ್ ಆಗುತ್ತದೆ. ಸ್ಪ್ರೇ ಸೇವರ್ ಸ್ವಿಚ್ ಅಂದ್ರೆ ಈ ಬಟನ್ ಅನ್ನು ರೈತರು ಒತ್ತಿದಾಗ ಅವರ ಪಿಟಿಒ ಆಫ್ ಆಗುತ್ತದೆ ಮತ್ತು ಸ್ಪ್ರೇಯರ್ ಕೂಡ ಆಫ್ ಆಗುತ್ತದೆ ಮತ್ತು ಟರ್ನ್ ಮಾಡುವಾಗ ಔಷಧಿಯ ಉಳಿತಾಯವಾಗುತ್ತದೆ. ಅವರು ಮತ್ತೊಮ್ಮೆ ಸಾಲಿನೊಳಗೆ ತಿರುಗಿದಾಗ ಈ ಬಟನ್ ಮತ್ತೆ ಒತ್ತುತ್ತಾರೆ, ಆಗ ಸ್ಪ್ರೇಯರ್ ಕೂಡ ಕೆಲಸ ಶುರು ಮಾಡುತ್ತದೆ. ಇದರಿಂದಾಗಿ ಸುಮಾರು 10% ಸ್ಪ್ರೇಯ ಉಳಿತಾಯ ಆಗುತ್ತದೆ. ಅದು ಫರ್ಟಿಲೈಸರ್ಸ್ ಅಂದ್ರೆ ರಸಗೊಬ್ಬರ ಇರಲಿ, ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ಇರಲಿ ಅಥವಾ ಅನ್ಯ ಸ್ಪ್ರೇ, ಅವುಗಳ ಖರ್ಚಿನಲ್ಲಿ 10% ಉಳಿತಾಯ ನಿಶ್ಚಿತ. ಈಗ ಟಾರ್ಗೆಟ್ನ ಕ್ಲಚ್ ಸಿಸ್ಟಮ್ ಅನ್ನು ತಿಳಿದುಕೊಳ್ಳೋಣ. ಇದುವರೆಗೆ 15ರಿಂದ 65 ಹಾರ್ಸ್ ಪವರ್ ಸೆಗ್ಮೆಂಟ್ನಲ್ಲಿ ಕೇವಲ ಮೆಕ್ಯಾನಿಕಲ್ ಕ್ಲಚಸ್ ಬರುತ್ತಿದ್ವು. ನಾವು ಮೊದಲ ಬಾರಿ ಈ ಸೆಗ್ಮೆಂಟ್ನಲ್ಲಿ ವೆಟ್ ಐಪಿಟಿಒ ಕ್ಲಚ್ ಲಾಂಚ್ ಮಾಡಿದ್ದೇವೆ. ಟಾರ್ಗೆಟ್ ಬಳಿ ಇದೆ ವೆಟ್ ಐಪಿಟಿಒ ಕ್ಲಚ್. ವೆಟ್ ಐಪಿಟಿಒ ಕ್ಲಚ್ ಅಂದ್ರೆ ಒಂದು ವೇಳೆ ನಾವು ಕ್ಲಚ್ ಒತ್ತಿದ್ರೆ ಆಗಲೂ ಪಿಟಿಒ ಇಂಪ್ಲಿಮೆಂಟ್ಸ್ ಕೆಲಸ ಮಾಡುತ್ತವೆ ಮತ್ತು ಕೆಲಸದಲ್ಲಿ ತಡೆ ಉಂಟಾಗುವುದಿಲ್ಲ. ಕಾಂಪಿಟಿಷನ್ನಲ್ಲಿ ಈ ಫೀಚರ್ ಇಲ್ಲವೇ ಇಲ್ಲ. ಈ ಸೆಗ್ಮೆಂಟ್ನಲ್ಲಿ ಅವರ ಟ್ರ್ಯಾಕ್ಟರ್ಸ್ನಲ್ಲಿ ಕೇವಲ ಸಿಂಗಲ್ ಕ್ಲಚ್ ಇವೆ. ಡ್ಯೂಲ್ ಕ್ಲಚ್ ಕೂಡ ಇರೋದಿಲ್ಲ. ಐಪಿಟಿಒ ಅಂತೂ ದೂರದ ವಿಷಯ. ಮತ್ತೆ ವೆಟ್ ಟೈಪ್ ಐಪಿಟಿಒ ಅಂತೂ ಇನ್ನೂ ದೂರದ ಸಂಗತಿಯೇ ಆಗಿದೆ. ಹೀಗಾಗಿ ಮುಂದಿನ 6-7 ವರ್ಷಗಳಂತೂ ನಮ್ಮವು. ಏಕೆಂದ್ರೆ ಪ್ರತಿಸ್ಪರ್ಧಿಗಳಿಗೆ ಐಪಿಟಿಒ ಮತ್ತು ವೆಟ್ ಐಪಿಟಿಒ ಟೆಕ್ನಾಲಜಿ ತರೋದಕ್ಕೆ ತುಂಬಾ ಸಮಯ ತಾಗಲಿದೆ. ಈಗ ಮೂರನೇ ಪವರ್ ಅನ್ನು ನೋಡೋಣ, ಅಂದ್ರೆ ಹೈಡ್ರಾಲಿಕ್ ಪವರ್. ಹೈಡ್ರಾಲಿಕ್ ಪವರ್ನಲ್ಲಿ ಟಾರ್ಗೆಟ್ ಬಳಿ ಸರಿಸಾಟಿ ಇಲ್ಲದ ಹೈಡ್ರಾಲಿಕ್ ಪವರ್ ಇದೆ. ಇದು ನಿಮ್ಮಂಥ ರೈತರಿಗೆ ನೀಡಲಿದೆ ಬೆಸ್ಟ್ ಇನ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್. ಸ್ವರಾಜ್ ಟಾರ್ಗೆಟ್ನಲ್ಲಿದೆ ಮ್ಯಾಕ್ಸ್ ಲಿಫ್ಟ್, ಅಂದ್ರೆ ಎಲ್ಲಕ್ಕೂ ಹೆಚ್ಚಿನ ಲಿಫ್ಟ್ ಸಾಮರ್ಥ್ಯ. ಇದರ ಬಗ್ಗೆ ಮುಂದೆ ವಿವರವಾಗಿ ನೋಡೋಣ. ಜೊತೆಗೆ ಟಾರ್ಗೆಟ್ನಲ್ಲಿದೆ ಎಡಿಡಿಸಿ, ಅಂದ್ರೆ ಆಟೋಮ್ಯಾಟಿಕ್ ಡ್ರಾಫ್ಟ್ ಅಂಡ್ ಡೆಪ್ತ್ ಕಂಟ್ರೋಲ್. ಇದು ಯಾವುದೇ ಪ್ರತಿಸ್ಪರ್ಧಿಯ ಬಳಿ ಇಲ್ಲ. ಸ್ವರಾಜ್ನ ದೊಡ್ಡ ಟ್ರ್ಯಾಕ್ಟರ್ಗಳಲ್ಲಿ ಎಡಿಡಿಸಿ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ ಏನಿವೆಯೋ ಅವನ್ನು ಸ್ವರಾಜ್ ತನ್ನ ಟಾರ್ಗೆಟ್ನಲ್ಲಿ ನೀಡಿದೆ. 22 LPMನ ಪಂಪ್ ಮತ್ತು ಟ್ರಾನ್ಸ್ಪೋರ್ಟ್ ಲಾಕ್. ಮ್ಯಾಕ್ಸ್ ಲಿಫ್ಟ್ ಕೇವಲ ಹೆಸರಲ್ಲ, ಬಟ್ ಡೆಲಿವರಿ ಕೂಡ ಮಾಡುತ್ತದೆ. ಒಂದು ವೇಳೆ ಲಿಫ್ಟಿಂಗ್ ಕೆಪಾಸಿಟಿ ನೋಡಿದಲ್ಲಿ ನಮ್ಮ ಹೈಡ್ರಾಲಿಕ್ಸ್ ಹೊರಬಹುದಾದ ಲೋಡನ್ನು ಪ್ರತಿಸ್ಪರ್ಧಿ ಟ್ರ್ಯಾಕ್ಟರ್ಗಳು ಖಂಡಿತ ಎತ್ತಲಾರವು. ನಮ್ಮ ಬಳಿ ಶ್ರೇಣಿಯ ಅತ್ಯಂತ ಹೆಚ್ಚಿನ ಲಿಫ್ಟ್ ಕೆಪಾಸಿಟಿ ಇದೆ, 980 ಕಿಲೋ ತೂಕದ್ದು. ಇತ್ತ ಪ್ರತಿಸ್ಪರ್ಧಿಗಳ ಬಳಿ ಇದೆ ಕೇವಲ 750 ಮಾತ್ರ. ಅಂದ್ರೆ ಟಾರ್ಗೆಟ್ ಅತ್ಯಂತ ಭಾರದ ಇಂಪ್ಲಿಮೆಂಟ್ಸ್ ಮತ್ತು ಸ್ಪ್ರೇಯರ್ ಅನ್ನು ಸುಲಭವಾಗಿ ಲಿಫ್ಟ್ ಮಾಡಬಲ್ಲದು. ಈಗ ತಿಳಿಯೋಣ ಹೇಗೆ ಟಾರ್ಗೆಟ್ನ ಸುಪೀರಿಯರ್ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ ರೈತರಿಗೆ ಉತ್ತಮ ಉತ್ಪನ್ನಶೀಲತೆಯನ್ನು ನೀಡಲಿದೆ ಎಂದು. ಇದರಲ್ಲಿದೆ ಸಿಂಕ್ ಶಿಫ್ಟ್ ಟ್ರಾನ್ಸ್ಮಿಷನ್, 9 ಫಾರ್ವರ್ಡ್ ಮತ್ತು 3 ರಿವರ್ಸ್ ಗಿಯರ್ಸ್ ಮತ್ತು ಜೊತೆಗೆ ಸೈಡ್ ಶಿಫ್ಟ್ ಹಾಗೂ ಡಿಫರೆನ್ಷಿಯಲ್ ಲಾಕ್. ಜೊತೆಗೆ ನೀವು ಇದರ ಪೋರ್ಟಲ್ ಆಕ್ಸೆಲ್ ಡಿಸೈನ್ ಅನ್ನು ನೋಡಿದ್ರೆ ನಿಮಗೆ ಸಿಗುತ್ತದೆ 4 ವೀಲ್ ಪೋರ್ಟಲ್ ಆಕ್ಸೆಲ್ ಡಿಸೈನ್, ಫುಲ್ಲಿ ಸೀಲ್ಡ್ ಆಕ್ಸೆಲ್, 4 ವೀಲ್ ಡ್ರೈವ್ ಮತ್ತು ಬ್ಯಾಲೆನ್ಸ್ಡ್ ಪವರ್ ಸ್ಟಿಯರಿಂಗ್. ಟಾರ್ಗೆಟ್ನ ಅನೇಕ ಟೆಕ್ನಾಲಜಿಕಲ್ ವೈಶಿಷ್ಟ್ಯಗಳಲ್ಲಿ ಒಂದು ಎಂದ್ರೆ ಸಿಂಕ್ ಶಿಫ್ಟ್ ಟ್ರಾನ್ಸ್ಮಿಷನ್. ಬನ್ನಿ ಇದನ್ನು ಸ್ವಲ್ಪ ಗಮನವಿಟ್ಟು ತಿಳಿಯೋಣ. ನಾವು ಸಂಪೂರ್ಣ ಟ್ರಾನ್ಸ್ ಆಕ್ಸೆಲ್ ಬಗ್ಗೆ ಮಾತಾಡಿದ್ರೆ ಸೂಪರ್ ಸಿಂಕ್ ಅಥವಾ ಪೋರ್ಟಲ್ ಆಕ್ಸೆಲ್ ಬಗ್ಗೆ ಅಥವಾ ಸೀಲ್ ಆಕ್ಸೆಲ್ ಬಗ್ಗೆ ಇದೆಲ್ಲವೂ ಸಾಧ್ಯವಾಗಿದೆ ಸುಪೀರಿಯರ್ ಟೆಕ್ನಾಲಜಿಯ ಕಾರಣದಿಂದಾಗಿ. ಒಂದು ವೇಳೆ ಸಿಂಕ್ ಶಿಫ್ಟ್ ಟ್ರಾನ್ಸ್ಮಿಷನ್ ಅನ್ನು ನೋಡಿದ್ರೆ ಈ ಕೆಟಗರಿಯಲ್ಲಿ ಕೇವಲ ಟಾರ್ಗೆಟ್ ಬಳಿ ಇದೆ. ಸಿಂಕ್ ಶಿಫ್ಟ್ನಿಂದ ಗ್ರಾಹಕರು ಆನ್ ದ ಶಿಫ್ಟ್ ಗಿಯರ್ ಚೇಂಜ್ ಮಾಡಬಹುದು, ಥೇಟ್ ನೀವು ಕಾರ್ ನಡೆಸುತ್ತಿರುವಾಗ ಗೇರ್ ಚೇಂಜ್ ಮಾಡುವಂತೆಯೇ. ಅಲ್ಲದೆ ಇದರಿಂದಾಗಿ ಇದರ ಕಂಫರ್ಟ್ ಲೆವೆಲ್ ಪ್ರತಿಸ್ಪರ್ಧಿಗಳಿಗಿಂತ ತುಂಬ ಉತ್ತಮವಾಗಿದೆ ಮತ್ತು ಇದು ಕಾರ್ನಂಥ ಆರಾಮ ನೀಡುತ್ತದೆ. ನಾವು ಟಾರ್ಗೆಟ್ನ ಟೆಸ್ಟಿಂಗ್ ಮಾಡಿದಾಗ ನಾವು 20ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಮೇಲೆ ಇದರ ಟೆಸ್ಟ್ ಮಾಡಿದ್ದೀವಿ. ನಮ್ಮ ರೈತರಿಗೆ ಪ್ರತಿ ಇಂಪ್ಲಿಮೆಂಟೇಷನ್ನೊಂದಿಗೆ ಬೆಸ್ಟ್ ಪ್ರೊಡಕ್ಟಿವಿಟಿ ಸಿಗಲೆಂಬ ಉದ್ದೇಶದಿಂದ ರೈತರ ಪ್ರೊಡಕ್ಟಿವಿಟಿಯ ಪ್ರತಿಯೊಂದು ಟಾರ್ಗೆಟ್ ಅನ್ನು ಪೂರೈಸಲು ನಾವು ಟಾರ್ಗೆಟ್ಗೆ ಕ್ಯಾಟಗರಿಯ ಬೆಸ್ಟ್ ಸ್ಪೀಡ್ ನೀಡಿದ್ದೇವೆ. ಬೇಕಿದ್ರೆ ಅದು ಆಪರೇಟಿಂಗ್ ಸ್ಪೀಡ್ ಇರಲಿ, ಸ್ಪ್ರೇ ಸ್ಪೀಡ್ ಇರಲಿ ಅಥವಾ ಇಂಟರ್ಕಲ್ಚರ್ನದ್ದಿರಲಿ, ಪ್ರತಿ ಅಪ್ಲಿಕೇಶನ್ನಲ್ಲಿ ಟಾರ್ಗೆಟ್ನ ಸ್ಪೀಡ್ ಪ್ರತಿಸ್ಪರ್ಧಿಗಳ ತುಲನೆಯಲ್ಲಿ ಉತ್ತಮವಾಗಿದೆ. ನಿಮ್ಗೆ ಗೊತ್ತಿದೆಯೇ, ಕೇವಲ ಲೈಟ್ ವೇಟ್ ಸೆಗ್ಮೆಂಟ್ನಲ್ಲಷ್ಟೇ ಅಲ್ಲ, ಸಂಪೂರ್ಣ ಟ್ರ್ಯಾಕ್ಟರ್ ಕ್ಯಾಟಗರಿಯಲ್ಲಿ ಕೇವಲ ಸ್ವರಾಜ್ ಟಾರ್ಗೆಟ್ ಬಳಿ ಎಂಥ ಟೆಕ್ನಾಲಜಿ ಇದೆ ಅಂದ್ರೆ ಅದರಿಂದ ಟ್ರ್ಯಾಕ್ಟರ್ ಕ್ರಾಪ್ ಅಂದರೆ ಬೆಳೆಯ ಅನುಸಾರ ಟ್ರ್ಯಾಕ್ಟರ್ನ ವಿಡ್ತ್ ಅನ್ನು ಅಡ್ಜಸ್ಟ್ ಮಾಡಲು ಸಾಧ್ಯವಿದೆ. ಹೌದು, ಕೇವಲ ಟಾರ್ಗೆಟ್ನಲ್ಲಿದೆ ನ್ಯಾರೋ ವೇಸ್ಟ್ ಮತ್ತು ಅಡ್ಜಸ್ಟೇಬಲ್ ಟ್ರ್ಯಾಕ್ ವಿಡ್ತ್. ಇದನ್ನು ಫ್ಲೆಕ್ಸಿ ಟ್ರ್ಯಾಕ್ ಎನ್ನುತ್ತೇವೆ.
ಇದರಲ್ಲಿ ಕನಿಷ್ಠ 28 ಇಂಚಿನ ಟ್ರ್ಯಾಕ್ ವಿಡ್ತ್ ಇದೆ. ಹೀಗಾಗಿ ಇದರ ಔಟರ್ 36 ಇಂಚಿನಷ್ಟಾಗುತ್ತದೆ. ಹೀಗಾಗಿ ಈ ನ್ಯಾರೋವೇಸ್ ಟ್ರ್ಯಾಕ್ ವಿಡ್ತ್ ಅಂದರೆ 3 ಫೀಟ್ನ ಟ್ರ್ಯಾಕ್ಟರ್ ಅನ್ನು ನಿಮಗೆ 25ರಿಂದ 30 ಹಾರ್ಸ್ ಪವರ್ ಕೆಟಗರಿಯಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ನೀಡುವುದಿಲ್ಲ. ಈಗ ನ್ಯಾರೋವೇಸ್ಟ್ ಫ್ಲೆಕ್ಸಿ ಟ್ರ್ಯಾಕ್ ಅನ್ನು ವಿವರವಾಗಿ ತಿಳಿಯೋಣ. ಫ್ಲೆಕ್ಸಿ ಟ್ರ್ಯಾಕ್ ಅಂದ್ರೆ ನಾವು ಬೆಳೆಯ ಅಗತ್ಯದ ಅನುಸಾರ ಟ್ರ್ಯಾಕ್ ಅನ್ನು ಅಡ್ಜಸ್ಟ್ ಮಾಡಬಹುದು. ಅಂದ್ರೆ 28 ಇಂಚಿನ ಟ್ರ್ಯಾಕ್ ಸೆಟ್ಟಿಂಗ್ ಮಾಡಿದ್ರೆ ಇದರ ಔಟರ್ 36 ಆಗಿಬಿಡುತ್ತದೆ. 32 ಇಂಚಿನ ಟ್ರ್ಯಾಕ್ ಸೆಟ್ಟಿಂಗ್ ಮಾಡಿದ್ರೆ ಔಟರ್ 42 ಇಂಚಾಗಿರುತ್ತದೆ. ಒಂದು ವೇಳೆ ಟ್ರ್ಯಾಕ್ 36 ಇಂಚಿನದ್ದಾದರೆ ಇದರ ಔಟರ್ 48 ಇಂಚಿನದಾಗಿ ಬಿಡುತ್ತದೆ. ಅಂದ್ರೆ ಕ್ರಾಪ್ನ ಅನುಸಾರ ನೀವು ಯಾವುದೇ ಟ್ರ್ಯಾಕ್ ವಿಡ್ತ್ ಅನ್ನು ಅಡ್ಜಸ್ಟ್ ಮಾಡಬಹುದು. ಮತ್ತೆ ಇವೆಲ್ಲ ಕೇವಲ ಟಾರ್ಗೆಟ್ನಲ್ಲಿ ಮಾತ್ರ ಸಾಧ್ಯ. ಮತ್ತೆ ಪ್ರತಿಸ್ಪರ್ಧಿಗಳ ಟ್ರ್ಯಾಕ್ಟರ್ಸ್ ಏನಿವೆ ಅವುಗಳಲ್ಲಿ ಫಸ್ಟ್ ಕಾಂಬಿನೇಷನ್ ಸಾಧ್ಯವೇ ಇಲ್ಲ. ಸ್ವರಾಜ್ ಟಾರ್ಗೆಟ್ ಅನ್ನು ವಿಶೇಷವಾಗಿ ತಯಾರಿಸಲಾಗಿದೆ ಉದ್ಯಾನ, ಆರ್ಚರ್ಡ್ಸ್ ಮತ್ತು ಇಂಟರ್ಕಲ್ಚರ್ಗಾಗಿ. ಅದಕ್ಕೆಂದೇ ನಾವಿದರ ಹೈಟ್ ಮತ್ತು ಟರ್ನಿಂಗ್ ರೇಡಿಯಸ್ ಮೇಲೆ ತುಂಬಾ ಗಮನ ನೀಡಿದ್ದೇವೆ. ನೀವು ಪ್ರತಿಸ್ಪರ್ಧಿಗಳನ್ನು ನೋಡಿದರೆ ಅವುಗಳ ಹೈಟ್ 1280, 1285 ಅಕ್ಕಪಕ್ಕದಲ್ಲಿದೆ. ಆದರೆ ಸ್ವರಾಜ್ ಟಾರ್ಗೆಟ್ನ ಹೈಟ್ ಆಗಿದೆ ಕೇವಲ 1275, ಅಂದ್ರೆ ಎಲ್ಲಕ್ಕೂ ಲೋ ಪ್ರೊಫೈಲ್. ಹೀಗಾಗಿ ಇದು ಉದ್ಯಾನಗಳ ಮಧ್ಯದಲ್ಲಿ ಸುಲಭವಾಗಿ ಕೆಲಸ ಮಾಡುತ್ತದೆ. ಕಾನ್ಸೆಪ್ಟ್ ಹಂತದಲ್ಲಿ ನಮ್ಮ ತಂಡವು ಒಂದು ಟಾರ್ಗೆಟ್ ಹೊಂದಿತ್ತು. ಇದರ ಟರ್ನಿಂಗ್ ರೇಡಿಯಸ್ 2.1 ಮೀಟರ್ಗಿಂತ ಹೆಚ್ಚಾಗಿರಬಾರದು ಎಂದು. ಏಕೆಂದ್ರೆ ದ್ರಾಕ್ಷಿ ತೋಟ ಇರಲಿ ಅಥವಾ ಇಂಟರ್ಕಲ್ಚರ್, ಆಲ್ಟರ್ನೇಟ್ ಅಥವಾ ಮುಂದಿನ ಸಾಲಿಗೆ ಹೋಗಬೇಕಾಗುತ್ತದೆ. ಅದಕ್ಕೆಂದೇ ಇದರಲ್ಲಿ ಶಾರ್ಪ್ ಟರ್ನಿಂಗ್ ರೇಡಿಯಸ್ ಇರುವುದು ಅತ್ಯಗತ್ಯ. ಶ್ರೇಣಿಯ ಅತ್ಯಂತ ಕಡಿಮೆ ಟರ್ನಿಂಗ್ ರೇಡಿಯಸ್ನಿಂದಾಗಿ ರೈತರು ಒಂದು ಎಕ್ಸ್ಟ್ರಾ ರೋ ಕೂಡ ನಿರ್ಮಿಸಬಲ್ಲರು. ಇನ್ನೂ ವಿವರವಾಗಿ ನೋಡಿದರೆ ಇದರಲ್ಲಿ 290 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಲೋವೆಸ್ಟ್ ಸೀಟ್ ಹೈಟ್ ಇದೆ ಮತ್ತು ಲೋವೆಸ್ಟ್ ವೀಲ್ ಬೇಸ್ ಕೂಡ ಇದೆ. ಮತ್ತೆ ಇದರಲ್ಲಿ ನಿಮಗೆ ಟೈರ್ನ 2 ಆಯ್ಕೆಗಳು ಸಿಗುತ್ತವೆ, 8.3 ಮತ್ತು 9.5. ಇದರ ಬಗ್ಗೆ ಮುಂದಕ್ಕೆ ತಿಳಿಯೋಣ. ನೀವು ಸ್ವರಾಜ್ ಟಾರ್ಗೆಟ್ನ ಪವರ್ ನೋಡಿದ್ರಿ, ಟೆಕ್ನಾಲಜಿ ನೋಡಿದ್ರಿ, ಈಗ ಸ್ಟೈಲ್ ಕೂಡ ನೋಡಿ. ಸ್ವರಾಜ್ ಟಾರ್ಗೆಟ್ನಲ್ಲಿದೆ ಸಿಂಗಲ್ ಪೀಸ್ ಬಾನೆಟ್ ಮತ್ತು ಸ್ಪೇಷಿಯಸ್ ಪ್ಲಾಟ್ಫಾರ್ಮ್ ಹೆಚ್ಚಿನ ಕಂಫರ್ಟ್ಗಾಗಿ. ಇದರಲ್ಲಿವೆ ಕ್ಲಿಯರ್ ಲೆನ್ಸ್ ಹೆಡ್ ಲ್ಯಾಂಪ್ಸ್, ಇವು ರಾತ್ರಿಯಲ್ಲೂ ದಿನದಂಥ ಬೆಳಕು ನೀಡುತ್ತವೆ. ಜೊತೆಗೆ ಇವೆ ಸ್ಟೈಲಿಶ್ ನಾಬ್ಸ್ ಮತ್ತು ಲಿವರ್ಸ್. ಇನ್ನು ಆಧುನಿಕ ರೈತರು ಓಡಿಸಲಿದ್ದಾರೆ ಈ ಕೆಟಗರಿಯ ಅತ್ಯಂತ ಸ್ಟೈಲಿಶ್ ಟ್ರ್ಯಾಕ್ಟರ್. ಬನ್ನಿ ಈಗ ತಿಳಿಯೋಣ ಸ್ವರಾಜ್ ಟಾರ್ಗೆಟ್ನ ವೇರಿಯಂಟ್ಸ್ನ ಬಗ್ಗೆ. ರೈತರು ಸ್ವರಾಜ್ ಟಾರ್ಗೆಟ್ ಅನ್ನು 3 ಕಾನ್ಫಿಗರೇಷನ್ನಲ್ಲಿ ಆಯ್ದುಕೊಳ್ಳಬಲ್ಲರು. ಮೊದಲ ಕಾನ್ಫಿಗರೇಷನ್ ಆಗಿದೆ 630. ಇದರ ರಿಯರ್ ಟೈರ್ 8.3/20 ಇರುತ್ತದೆ ಮತ್ತು ಮುಂದಿನ ಟೈರ್ 7/12 ಇರುತ್ತದೆ. ಎರಡನೇ ಕಾನ್ಫಿಗರೇಷನ್ ಸೇಮ್ ಆಗಿದೆ, ಇದರಲ್ಲಿ ಮಾತ್ರ ಮುಂದೆ ನ್ಯಾರೋ ರಿಮ್ ಇರುತ್ತದೆ, ಅದರಿಂದಾಗಿ 28 ಇಂಚ್ ಬರುತ್ತದೆ. ಮೂರನೇ ಕಾನ್ಫಿಗರೇಷನ್ ಆಗಿದೆ 9.5/20. ಇದರ ಮುಂಭಾಗದ ಟೈರ್ ಆಗಿರುತ್ತದೆ 7/12. ಇದರ ವಿಭಿನ್ನವಾದ ಟೈರ್ಗಳನ್ನು ವಿಭಿನ್ನ ಅಪ್ಲಿಕೇಶನ್ಸ್ಗಾಗಿ ಇರಿಸಲಾಗಿದೆ. ಮೊದಲನೇ ಕಾನ್ಫಿಗರೇಷನ್ ಅತ್ಯಧಿಕ ಸೇಲ್ ನೀಡಲಿದೆ, ಏಕೆಂದರೆ ಇದರ ಹೈಟ್ ಪ್ರೊಫೈಲ್ ಲೋ ಆಗಿದ್ದು ಇದರ 8.3 ಇಂಚು ಟೈರ್ ವೈನ್ ಯಾರ್ಡ್ಸ್ ಅಂದ್ರೆ ದ್ರಾಕ್ಷಿ ತೋಟಕ್ಕಾಗಿ ತುಂಬಾ ಸೂಕ್ತವಾಗಿದೆ. ಎರಡನೇ ವೇರಿಯಂಟ್ ಇದನ್ನು ಕಬ್ಬು ಮತ್ತು ಹತ್ತಿಯಂತಹ ಬೆಳೆಯ ಇಂಟರ್ಕಲ್ಚರ್ ಮಾಡುವ ರೈತರು ಪ್ರಿಫರ್ ಮಾಡುತ್ತಾರೆ, ಏಕೆಂದರೆ ಇದರ 28 ಇಂಚಿನ ಅಗಲಳತೆ ಚಿಕ್ಕ ದಾರಿಗಳಿಗಾಗಿ ಸೂಕ್ತವಾಗಿದೆ. ಮೂರನೇ ವೇರಿಯಂಟ್ ಪಡ್ಲಿಂಗಾಗಿ ಮಾರಾಟವಾಗುತ್ತೆ ಅಥವಾ ಯುಟಿಲಿಟಿಯಲ್ಲಿ, ಏಕೆಂದರೆ ಇದರಲ್ಲಿ 9.2/20 ರಿಯರ್ ಟೈರ್ ಇದೆ. ಗೆಳೆಯರೇ, ಈಗ ನಾವು ಎದೆಯುಬ್ಬಿಸಿ ಹೇಳಬಹುದು, ಸ್ಪ್ರೇಯಿಂಗ್ ಮತ್ತು ಇಂಟರ್ಕಲ್ಚರ್ನ ಪ್ರತಿಯೊಂದು ಟಾರ್ಗೆಟ್ ಸಾಧ್ಯ ಎಂದು. ಇದನ್ನು ಸಾಧ್ಯವಾಗಿಸುವವರು ಯಾರು? ಸ್ವರಾಜ್ ಟಾರ್ಗೆಟ್. ಹೌದು, ಈಗ ಸ್ವರಾಜ್ ಟಾರ್ಗೆಟ್ ಆಗಿಸಲಿದೆ ಆಧುನಿಕ ರೈತರ ಪ್ರತಿಯೊಂದು ಟಾರ್ಗೆಟ್ ಅನ್ನು ಸಾಧ್ಯ. ಬನ್ನಿ ಸ್ವರಾಜ್ ಟಾರ್ಗೆಟ್ನ ಪವರ್ ಮತ್ತು ಟೆಕ್ನಾಲಜಿಯನ್ನು ಇನ್ನೂ ಹತ್ತಿರದಿಂದ ನೋಡೋಣ ಈ ವಿಡಿಯೋ ಮೂಲಕ.